ಗಗನ ಸಿಂಧು ಅವರೇ, ಇಲ್ಲಿವರೆಗೂ ಒಂದ್ ಲೆಕ್ಕಾಚಾರ, ಇವತ್ತು ಒಂದ್ ಲೆಕ್ಕಾಚಾರ ಅಂತ ನಾವೆಲ್ಲ ಅಂದ್ಕೊಂಡಿದೀವಿ. ನೀವೆಷ್ಟು ಎಕ್ಸೈಟ್ ಆಗಿದ್ದೀರಿ ಮತ್ತೆ ಇವತ್ತಿನ ಮ್ಯಾಚ್ ಹೇಗಿರುತ್ತೆ ಅಂತ ತಮ್ಗನ್ಸುತ್ತೆ? ಸೊ ಲಾಸ್ಟ್ ಟೈಮ್ ಕ್ವಾಲಿಫೈರ್ 1 ಆಡಿದಾಗ ಗೆದ್ದಿದ್ ನಾವೇ, ಆದ್ರೂ ಅದೊಂದು ಟಾಕ್ ಇತ್ತು, ಒನ್ ಸೈಡೆಡ್ ಮ್ಯಾಚ್ ಆಗೋಯ್ತಲ್ವಾ, RCB ಅಷ್ಟು ಡಾಮಿನೇಟ್ ಮಾಡ್ತು ಅಂತ. ಬಟ್ ದಿಸ್ ಟೈಮ್ ಅಟ್ ಲೀಸ್ಟ್ ಹೋಪ್ಫುಲಿ ಫೈನಲ್ಸ್ ಆಗಿದ್ದ ಕಾರಣದಕ್ಕೆ ಸ್ವಲ್ಪ ಕ್ಲೋಸ್ ಮ್ಯಾಚ್ ಇದ್ರು ಸ್ವಲ್ಪ ಎಂಟರ್ಟೈನಿಂಗ್ ಆಗಿದೆ, ಚೆನ್ನಾಗಿರುತ್ತೆ. ಸೊ ಇಟ್ ಇಸ್ ವೆರಿ ಎಕ್ಸೈಟಿಂಗ್. ಆಲ್ಸೋ ಫ್ಯಾನ್ ಬೇಸ್ ಅಂತ ಎಲ್ಲರೂ ನಮ್ ಕಡೆನೆ ನೋಡ್ತಾರೆ. ಕ್ರಿಕೆಟ್ ಫ್ಯಾನ್ ಬೇಸ್ ಅಂದ್ರೆ RCB ಕಡೆಗೆ ನೋಡ್ತಾರೆ. ಐ ಆಲ್ವೇಸ್ ಥಾಟ್ ಕರ್ನಾಟಕ ತಾಯಿ ಇದ್ದಂಗೆ, ಯಾರೇ ಬರ್ಲಿ ಒಂದ್ ನರಿಶ್ಮೆಂಟ್, ಒಂದ್ ಕೇರ್, ಒಂದು ಉಳ್ಕೊಳಕ್ ಒಂದ್ ಜಾಗ, ಒಂದ್ ದುಡಿಯೋಕ್ ಒಂದ್ ಜೀವನ ಅದ್ ಕೊಡ್ತೀವಿ. ಸೊ ಬಟ್ ಫಾರ್ ವಾಟ್ ಎವರ್ ರೀಸನ್ ನಮ್ ಪಾಪ್ಯುಲೇಷನ್ ಎಲ್ಲೋ ಒಂದ್ ಕಡೆ ಸ್ವಲ್ಪ ಡಿವೈಡೆಡ್ ಅನ್ಸತ್ತೆ. ವಾಟ್ ಎವರ್ ರೀಸನ್, ಲ್ಯಾಂಗ್ವೇಜ್ ಆಗಿರ್ಲಿ ಅಥವಾ ಕಲ್ಚರ್ ಆಗಿರ್ಲಿ, ಸ್ವಲ್ಪ ಡಿವಿಷನ್ ಅನ್ಸತ್ತೆ. ಬಟ್ RCB ಅಂತ ಬಂದಾಗ ಎಲ್ಲರೂ ಯುನೈಟೆಡ್ ಆಗಿರ್ತೀವಿ. ನೋ ಮ್ಯಾಟರ್ ಅವ್ರು ಯಾವ ಬ್ಯಾಕ್ ಗ್ರೌಂಡ್ ಇಂದ ಬರ್ತಾರೆ ಅದ್ ನೋಡಲ್ಲ, ಯಾವ ಭಾಷೆ ಮಾತಾಡ್ತಾರೆ ನೋಡಲ್ಲ. RCB ಮೇಲೆ ಪ್ರೀತಿ ಇದ್ರೆ ಯು ಆರ್ ಒನ್ ಆಫ್ ಅಸ್. ವಿ ಆರ್ ಆಲ್ ಸೋ ಯುನೈಟೆಡ್. ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ಆದಾಗ ಹೋಗಿ ನೋಡಿದ್ರ? ಎಸ್, ಎವ್ರಿ ಇಯರ್ ಅಟ್ ಲೀಸ್ಟ್ ಒಂದ್ ಮ್ಯಾಚ್ ನೋಡ್ಬೇಕು. ಟಿಕೆಟ್ ಸಿಗೋದು ಎಷ್ಟು ಕಷ್ಟ, ಬಟ್ ಅದ್ರಲ್ಲೂ ಕಷ್ಟಪಟ್ಟು ಒಂದ್ ಮ್ಯಾಚ್ ಹೋಗಿ ನೋಡ್ತೀವಿ. ಆ ಅಟ್ಮಾಸ್ಫಿಯರೇ ಬೇರೆ. ಬಟ್ ಐ ಆಮ್ ಪ್ರಿಟಿ ಶ್ಯೂರ್ ಅಹಮದಾಬಾದ್ ಅಲ್ಲಿ ಇವತ್ತಿರೋ ಒಂದು ಫೈರ್, ಅದು ಅಲ್ಲಿರೋರು ತುಂಬಾ ಲಕ್ಕಿ. ಅಂಡ್ RCB ಪಂಜಾಬ್ ಪಂದ್ಯಕ್ಕೆ ವರುಣನ ಅಡ್ಡಿ ಎದುರಾಗುತ್ತಾ? ಮಳೆ ಏನಾದ್ರೂ ಬರುತ್ತಾ? IPL ಫೈನಲ್ ಪಂದ್ಯಕ್ಕೆ ಮಳೆಯ ಆತಂಕ ಇದೆ. ಅಹಮದಾಬಾದ್ನಲ್ಲಿ ಭಾರೀ ಮಳೆ ಪ್ರಾರಂಭ ಆಗಿದೆ. RCB ಪಂಜಾಬ್ ಪಂದ್ಯಕ್ಕೆ ಮಳೆರಾಯನ ಅಡ್ಡಿಯಾಗುವ ಸಾಧ್ಯತೆ ಇದೆ. IPL ಫೈನಲ್ ಪಂದ್ಯಕ್ಕೆ ಮಳೆಯ ಆತಂಕ ಇದೆ. ಮಳೆ ಆರಂಭ ಆಗಿದೆ ನೋಡಿ, ಮಳೆ ಬರ್ತಾ ಇದೆ. ಇದು ಅಹಮದಾಬಾದ್ನಲ್ಲಿ ಈಗ ಈ ಹೊತ್ತಿಗೆ ಮಳೆ ಆರಂಭ ಆಗಿರೋದ್ರಿಂದಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪಂದ್ಯ ಆರಂಭ ಆಗತ್ತೆ. ಎಲ್ಲ ಕಾಯ್ತಾ ಇದ್ದಾರೆ. ಮಳೆ ಬಂದ್ರೆ ಪಿಚ್ ಏನಾದ್ರೂ ಏರ್ಪೇರಾದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಗುತ್ತಾ ಅನ್ನುವ ಆತಂಕ ಫ್ಯಾನ್ಸ್ ಅಲ್ಲಿ ಇದೆ. ಏನೇ ಆದ್ರೂ ನಾವು ಗೆಲ್ತೀವಿ ಅನ್ನೋ ಒಂದು ನಂಬಿಕೆಯೂ ಇದೆ. ಮಳೆ ಬರ್ತಾ ಇದೆ ಅಹಮದಾಬಾದ್ನಲ್ಲಿ. ಪಂದ್ಯ ಆರಂಭಕ್ಕೆ ಇನ್ನೊಂದು ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ ಒಂದು 2 ಅವರ್ ಇದೆ. ಮಳೆ ಆರಂಭ ಆಗಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಮಳೆ ಆರಂಭ ಆಗಿದೆ. ಫ್ಯಾನ್ಸ್ ಎಲ್ಲ ಬ್ಯಾನರ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ಈಗ ಮಳೆಯಿಂದ ಆಶ್ರಯ ಪಡ್ತಿರೋದನ್ನ ನೋಡ್ತಾ ಇದ್ದೀರಿ. ಆ ಗ್ರೌಂಡ್ ನ ಪಕ್ಕದಲ್ಲಿರೋ ಅಲ್ಲೆಲ್ಲ ಹೋಗಿ ನಿಂತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇದು ಮಳೆ ಆರಂಭ ಆಗಿದೆ ಅಹಮದಾಬಾದ್ನಲ್ಲಿ. ಪಂದ್ಯ ನೋಡೋಕ್ ಹೋಗೋದಕ್ಕೆ ಬಂದಂತ ಅಭಿಮಾನಿಗಳೆಲ್ಲ ಈಗ ಸೈಡ್ ಅಲ್ಲಿ ನಿಂತ್ಕೊಂಡಿದ್ದಾರೆ. ಮಳೆ ಬರ್ತಾ ಇದೆ ಅಹಮದಾಬಾದ್ನಲ್ಲಿ. ಮಳೆ ಆತಂಕ ಇತ್ತು, ಬರಲ್ಲ ಅಂತೇಳಿ ಅಂದ್ಕೊಂಡಿದ್ವಿ, ಆದ್ರೆ ಮಳೆ ಆರಂಭ ಆಗಿದೆ. ಫೈನಲ್ ಪಂದ್ಯಕ್ಕೆ ಮಳೆಯ ಆತಂಕ ಎದುರಾಗಿದೆ ಅಹಮದಾಬಾದ್ನಲ್ಲಿ. ಪಂಜಾಬ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ ಹೈ ವೋಲ್ಟೇಜ್ ಫೈನಲ್ ಪಂದ್ಯಕ್ಕೆ ಮಳೆಯ ಆತಂಕ ಎದುರಾಗಿದೆ. ಫ್ಯಾನ್ಸ್ ಎಲ್ಲ ಸೈಡಿಗೆ ನಿಂತಿದ್ದಾರೆ. ಮಳೆ ನಿಲ್ಲುತ್ತೆ ಅಂತೇಳಿ ಅವ್ರು ಅಂದ್ಕೊಂಡಿದ್ದಾರೆ. ಮಳೆ ನಿಂತ ತಕ್ಷಣ ಆರಂಭ ಆಗುತ್ತೆ. ಸದ್ಯ ಈಗ ಮಳೆಯ ಆತಂಕದ ನಡುವೆಯೂ ಕೂಡ ಫ್ಯಾನ್ಸ್ ಎಲ್ಲ ಸಂಭ್ರಮಿಸ್ತಾ ಇದ್ದಾರೆ. RCBಯನ್ನ ಬೆಂಬಲಿಸೋದಕ್ಕೆ ಕರ್ನಾಟಕದಿಂದ ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಅಹಮದಾಬಾದ್ಗೆಲ್ಲ ಹೋಗಿದ್ದಾರೆ. ಮೋದಿ ಸ್ಟೇಡಿಯಂನಲ್ಲಿ ಜನವೋ ಜನ. ನಾವು ಕೂಡ ಅಲ್ಲೇ ಇದ್ದು ನೇರ ದೃಶ್ಯಾವಳಿಗಳ ಮೂಲಕ ನಮ್ಮ ರಿಪೋರ್ಟರ್ ಅಭಿಷೇಕ್ ಅಲ್ಲೇ ಇದ್ದಾರೆ. ಅಲ್ಲೇ ಇದ್ದು ನಿಮಗೆ ಲೈವ್ ದೃಶ್ಯವನ್ನ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. RCB ಮತ್ತೆ ಪಂಜಾಬ್ ಪಂದ್ಯಕ್ಕೆ ಮಳೆ ಆತಂಕ ಎದುರಾಗಿದ್ದಿಲ್ಲ. ಅಭಿಷೇಕ್ ಲೈವ್ ನಲ್ಲಿದ್ದಾರೆ. ಅಭಿಷೇಕ್ ಈಗ ಅಲ್ಲೇ ಇದ್ದು ನಮಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ಹೇಗಿದೆ ಮಳೆ, ಏನು ಕತೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಅವರಿಂದ ಮಾಹಿತಿನ ಪಡ್ಕೊಳ್ಳೋಣ. ಏನಾದ್ರೂ ನಿಲ್ಲುವಂತ ಮಳೆಯಾ ಇದು ಅಥವಾ ಕಂಟಿನ್ಯೂಸ್ ಆಗಿ ಬಂದ್ರೆ ಹೆಂಗೆ, ಬೇರೆ ಏನಾದ್ರೂ ವ್ಯವಸ್ಥೆಗಳು ಮಾಡ್ಕೊಂಡಿದ್ದಾರಾ, ಏನು ಎತ್ತ, ಪಿಚ್ಗೆ ಏನಾದ್ರೂ ಸಮಸ್ಯೆ ಆಗುತ್ತಾ, ಫ್ಯಾನ್ಸ್ ಎಲ್ಲ ಏನ್ ಹೇಳ್ತಾರೆ, ಮಳೆ ಬರ್ತಿರೋದ್ರಿಂದಾಗಿ ಅವ್ರಿಗೆ ಏನಾದ್ರೂ ನಿರಾಸೆ ಆಗುತ್ತಾ, ಇದೆಲ್ಲವೂ ಕೂಡ ಅಭಿಷೇಕ್ ಅಲ್ಲೇ ಇದ್ದಾರೆ. ಅಲ್ಲಿಂದ ನರೇಂದ್ರ ಮೋದಿ ಸ್ಟೇಡಿಯಂ ಸುತ್ತಮುತ್ತ ಕಳೆದ 10 ನಿಮಿಷಗಳಿಂದ ಮಳೆ ಆರಂಭ ಆಗಿದ್ರು ಕೂಡ ಮಳೆರಾಯ ಯಾವುದೇ ಕಾರಣಕ್ಕೂ ಕೂಡ RCBಯ ಗೆಲುವನ್ನ ತಡೆಯೋದಕ್ಕೆ ಆಗಲ್ಲ ಅನ್ನೋದು ಇಲ್ಲಿರುವಂತಹ ಪ್ರತಿಯೊಬ್ಬ RCBಯ ಪ್ರೇಮ ಆಗಿರುವಂತದ್ದು. ಇಲ್ಲಿರುವಂತಹ ಜನರು ಮಳೆಯನ್ನ ಕೂಡ ಲೆಕ್ಕಿಸದೆ ಈ ಸದ್ಯದ ಮಟ್ಟಿಗೆ ಇಲ್ಲಿ ತಮ್ಮ ನೆಚ್ಚಿನ ನಾಯಕರಿಗೆ, ತಮ್ಮ ನೆಚ್ಚಿನ ತಂಡಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಹೌದು, ಖಂಡಿತ ಮಳೆ ಬಂತು, ಆದ್ರೆ ಇಲ್ಲಿರುವಂತ ಒಬ್ಬ RCB ಪ್ರೇಮಿ ಕೂಡ ಈ ಸ್ಥಳವನ್ನ ಖಾಲಿ ಮಾಡಿಲ್ಲ. ಕರ್ನಾಟಕದವರಿದ್ದಾರೆ ಇಲ್ಲ ಸರ್, ನಾವು ಬೆಂಗಳೂರಿಂದ ಬಂದಿದ್ದೀವಿ, ಶನಿವಾರನೇ ಬಂದಿದ್ದೀವಿ. ಫ್ಲೈಟ್ ರೇಟ್ ಜಾಸ್ತಿ ಇರೋದಕ್ಕೆ ಕಪ್ ಗೆಲ್ಲಿಸ್ಕೊಂಡು ಮನೆಗೆ ತಗೊಂಡು ಹೋಗೋದೇ ಇವತ್ತು. ಮಳೆ ಬಂದಿರೋದು ನಮಗ್ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ಈಗ ಸರ್ ಮಳೆ ಬಂದ್ರೆ ನಮಗ್ ಪ್ಲಸ್.
ವರುಣ ದೇವನ ಆಶೀರ್ವಾದ ಇರಲಿ ನಮಗೆ ಇವತ್ತು. ಈ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಖಂಡಿತವಾಗಿಯೂ RCB ಪ್ರೇಮಿಗಳಲ್ಲಿ ಇರುವಂತದ್ದು. ಮಳೆ ಬಂದಿರೋದು ಪ್ಲಸ್ ಆಗುತ್ತೆ ಅಂತ ಹೇಳ್ತಾರೆ, ನೀವೇನಂತೀರಾ? ಸರ್ ಪ್ಲಸ್ ಸರ್, ಈ ಸಲ ಕಪ್ ನಮ್ದೇ. ಪಂಜಾಬ್ 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 ಇಲ್ಲಿ ಮೂವರು ಅಭಿಮಾನಿಗಳು ಪಂಜಾಬ್ನ ಕಡೆ ಬಂದಿದ್ರೆ ಇಲ್ಲಿ ಉಳಿದಿರುವಂತ ಅನೇಕ ಜನರು RCBಯ ಪರವಾಗಿರುವಂತದ್ದು. ಸೊ ಖಂಡಿತವಾಗಿಯೂ ಯಾವುದೇ ರೀತಿಯಾದಂತ ಮಳೆ ಬಂದರೂ ಕೂಡ ನಮ್ಮನ್ನ ಯಾವುದೇ ರೀತಿ ಪರೀಕ್ಷೆ ಮಾಡೋದಕ್ಕಾಗೋದಿಲ್ಲ. RCB ಖಂಡಿತವಾಗಿಯೂ ಈ ಬಾರಿ ಕಪ್ಪನ್ನ ತನ್ನದಾಗಿಸಿಕೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಮ್ಯಾಚ್ ನಲ್ಲಿ ಖಂಡಿತವಾಗಿಯೂ RCB ಗೆದ್ದೇ ಗೆಲ್ಲುತ್ತೆ ಅನ್ನೋದು ಇಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ಅಭಿಲಾಷೆ ಆಗಿರುವಂತದ್ದು, ಅಭಿಮಾನವಾಗಿರುವಂತದ್ದು. ಅದರ ಜೊತೆಗೆ ಇಲ್ಲಿ ನೆರೆದಿರುವಂತಹ ಲಕ್ಷಾಂತರ ಕನ್ನಡಿಗರು, ಸಾವಿರಾರು ಕನ್ನಡಿಗರು ತಮ್ಮ ಮಳೆಯನ್ನ ಲೆಕ್ಕಿಸದೆ, ಬಿಸಿಲನ್ನ ಲೆಕ್ಕಿಸದೆ, ಫ್ಲೈಟ್ ಡೀಟೇಲ್ಗಳು ಅಥವಾ ಅದರ ಏರಿರುವಂತಹ ದರಗಳನ್ನ ಲೆಕ್ಕಿಸದೆ ಇವತ್ತಿಲ್ಲಿ ಬಂದಿದ್ದಾರೆ. ಇಲ್ಲಿ ಬೆಳಿಗ್ಗೆಯಿಂದ ಇದ್ದಂತ ವಾತಾವರಣ ಬೇರೆ ಆಯ್ತು ಅಂದ್ರೆ ಈ ಸದ್ಯದ ಮಟ್ಟಿಗೆ ಇರುವಂತ ವಾತಾವರಣ ಬೇರೆ ಆಗಿರುವಂತದ್ದು. ಈ ರೀತಿ ಒಂದಿಷ್ಟು ಕ್ರಿಕೆಟ್ ಪ್ರೇಮಿಗಳು ನೋಡಿ, ಇವರು ಪಂಜಾಬ್ನ ಕಡೆ ನಿಂತಿದ್ದಾರೆ, ಈ ಕಡೆ RCB ಕಡೆ ನಿಂತಿದ್ದಾರೆ. ಇಡೀ 50,000 ಜನ RCB ಪರವಾಗಿದ್ರೆ ಖಂಡಿತವಾಗಿಯೂ ಸ್ಪೋರ್ಟ್ಸ್ ಅನ್ನ ಗೌರವಿಸುವಂತ ಒಂದಿಷ್ಟು ವ್ಯಕ್ತಿ ಪಂಜಾಬ್ ಅನ್ನ ಕೂಡ ಸಪೋರ್ಟ್ ಮಾಡ್ತಾರೆ. ದ ಟ್ರೂ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅಂದ್ರೆ ಪಂಜಾಬ್ ವರ್ಸಸ್ RCB. ಪಂಜಾಬ್ ಪರವಾಗಿ ಇವರಿದ್ದಾರೆ, RCB ಪರವಾಗಿ ಅವರಿದ್ದಾರೆ. ಆದ್ರೆ ಇಡೀ ಗುಜರಾತ್ ಇವತ್ತು ಖಂಡಿತವಾಗಿಯೂ ಬೆಂಗಳೂರನ್ನ ನಾವು ನೋಡ್ತಾ ಇದ್ದೀವಿ ಗುಜರಾತ್ ನಲ್ಲಿ ಅನ್ನೋ ಒಂದು ವಾತಾವರಣ ನಾವಿಲ್ಲಿ ಕಂಡು ಬರ್ತಿರುವಂತದ್ದು. ಇಲ್ಲಿವರೆಗೂ ಸುಮಾರು ಮಳೆ ಇತ್ತು, ಆದ್ರೆ ದಿಢೀರ್ ಮಳೆಮಯ ಆಗಿದೆ. ವರುಣ ದೇವನ ಕೃಪೆ ನಮ್ಮ RCB ಮೇಲಿದೆ. ಆ ಕಾರಣದಿಂದ ಖಂಡಿತವಾಗಿಯೂ ಇದು RCB ಗೆದ್ದೇ ಗೆಲ್ತಾರೆ ಅಂತ ಹೇಳ್ತಿರುವಂತದ್ದು. ಸೊ ಮುಂದಿನ ಭಾಗದಲ್ಲಿ ಮತ್ತೊಂದು ಗೇಟ್ ನ ಬಳಿಗೆ ಹೋಗ್ತೇವೆ. ಓಕೆ ಅಭಿಷೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಅಭಿಷೇಕ್ ನೋಡಿ, ಮಳೆ ಬಂತು, ಅದು ವರುಣನ ಆಶೀರ್ವಾದ. ಈಗ ಮಳೆ ನಿಂತಿದೆ, ಮಳೆಯಿಂದ ಪಂದ್ಯ ರದ್ದಾದ್ರೆ ಮುಂದೇನು ಏನಾಗುತ್ತೆ? ಮುಂದೆ ಮಳೆಯಿಂದ ಪಂದ್ಯ ರದ್ದಾದ್ರೆ RCB ಫ್ಯಾನ್ಸ್ ಆತಂಕ ಪಡುವ ಅಗತ್ಯ ಇದೆಯಾ? ಅಗತ್ಯ ಇಲ್ಲ. ನಾಳೆ ನಡೆಯುತ್ತೆ IPL ಫೈನಲ್ ಪಂದ್ಯ. ಇವತ್ತೇನಾದ್ರೂ ಜೋರು ಮಳೆ ಬಂದು ಪಂದ್ಯ ಏನಾದ್ರೂ ರದ್ದಾದ್ರೆ, ನಿಂತೋದ್ರೆ, ಮೀಸಲು ದಿನ ನಿಗದಿಪಡಿಸಿರುವ BCCI ಮಳೆಯಿಂದ ಪಂದ್ಯ ರದ್ದಾದ್ರೆ ಮುಂದೇನು ಆತಂಕ ಪಡುವ ಅಗತ್ಯ ಇಲ್ಲ. ನಾಳೆಗೆ ಮತ್ತೆ ಮ್ಯಾಚ್ ನಡೆಯುತ್ತೆ. RCB ಫ್ಯಾನ್ಸ್ ಆತಂಕ ಪಡುವ ಅಗತ್ಯ ಇಲ್ಲ. ನಮ್ಮ ರಿಪೋರ್ಟರ್ ಅಭಿಷೇಕ್ ಅಲ್ಲಿನ ವಾಸ್ತವ ಚಿತ್ರಣವನ್ನ ತೋರಿಸ್ತಾ ಇದ್ರು. ಸ್ವಲ್ಪ ಹೊತ್ತು ಮಳೆ ಬಂತು, ಫ್ಯಾನ್ಸ್ ಎಲ್ಲ ಹೇಳಿದ್ರು ಅದು ವರುಣ ದೇವ ಕೃಪೆ ತೋರಿದ್ದು. ಯಾವುದೇ ಶುಭ ಕಾರ್ಯ ಆಗುವಾಗ್ಲೂ ಕೂಡ ಮಳೆ ಬಂತು ಅಂತ ಹೇಳಿದ್ರೆ ವರುಣನ ಆಶೀರ್ವಾದ ಅಂತ ಹೇಳಿ ನಾವು ಅನ್ಕೋತೀವಿ. ಮಳೆ ಬಂದ್ರೆ ಒಳ್ಳೇದು ಅಂತ ಹೇಳಿ ನಮ್ಮಲ್ಲೆಲ್ಲ ಒಂದು ನಂಬಿಕೆ ಇದೆ. ಹಾಗೆ ಮಳೆ ಬಂತು, ಇದು ಕೂಡ ಒಳ್ಳೇದು. ಈಗ ಎಲ್ಲ ಫ್ಯಾನ್ಸ್ ಎಲ್ಲ ಪಕ್ಕದಲ್ಲಿ ನಿಂತ್ಕೊಂಡಿದ್ದವರೆಲ್ಲ ಈಗ ಹೊರಗಡೆ ಬಂದು ಮತ್ತೆ ಸ್ಟೇಡಿಯಂ ಕಡೆಗೆ ಓಡ್ತಾ ಇರೋದು, ಚೀರ್ತಾ ಇರೋದು. RCB ಜೆಸ್ಸಿ ಮಾತ್ರ ಕಾಣಿಸ್ತಾ ಇದೆ ಅಲ್ಲಿ, RCB ಜೆಸ್ಸಿ ಮಾತ್ರ. ಯಾರೊಬ್ರು ಪಂಜಾಬ್ ಫ್ಯಾನ್ ಕೂಡ ಇದ್ರು, ಅವರು ಅಲ್ಲೆಲ್ಲ ಬಂದ್ರು. ಆದ್ರೆ RCB ಫ್ಯಾನ್ಸ್ ಲೆಕ್ಕ ಇಡದಷ್ಟು ಜನ ಇದ್ದಾರೆ. ಬೆಂಗಳೂರಿಂದ ಹೋದವರು ಇದ್ದಾರೆ, ದೇಶದ ಮೂಲೆ ಮೂಲೆಯಿಂದ ಬಂದಂತ ಅಭಿಮಾನಿಗಳಿದ್ದಾರೆ. ಕನ್ನಡದ ಬಾವುಟವನ್ನ ಹಿಡಿದುಕೊಂಡು ಬಂದಿದ್ದಾರೆ. ಕನ್ನಡದ ಪ್ರೀತಿ, RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮೇಲಿನ ಪ್ರೀತಿಯ ಬಗ್ಗೆ ಅವರಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ.